ಏಯ್, ನಿನ್ ಮನೆ ಹಾಳು ಬುದ್ಧಿ ಬಿಡಲ್ವಾ? ಮತ್ತೇನ್ ಮನೆ ಹಾಳು ಪ್ಲಾನ್ ಮಾಡ್ತಿದ್ಯಾ? ಅದನ್ನ ಅಷ್ಟ್ ಸುಲಭವಾಗಿ ಹೇಳಕ್ಕಾಗತ್ತಾ? ಮುಂದೆ ಏನಾಗುತ್ತೆ ಅನ್ನೋದನ್ನ ವೈಟ್ ಅಂಡ್ ವಾಚ್. ಬೇಡ ಶರು, ಒಳ್ಳೆ ಮಾತಲ್ಲಿ ಹೇಳ್ತಾ ಇದ್ದೀನಿ, ಇದೆಲ್ಲ ಬೇಡ. ನೀನ್ ಒಳ್ಳೆ ಮಾತಲ್ಲಿ ಹೇಳಿದ ತಕ್ಷಣ ಕೇಳೋ ಅಷ್ಟು ಒಳ್ಳೆವಳು ನಾನಲ್ಲ. ದೃಷ್ಟಿ ಬೊಟ್ಟು ದೃಷ್ಟಿ, ನಿನ್ನನ್ನೇ ಕೇಳ್ತಾ ಇರೋದು. ಇಷ್ಟೊಂದು ಅಂದಾನ ಮುಚ್ಚಿಟ್ಕೊಂಡು ಹ್ಯಾಗ್ ಬದುಕ್ತಾ ಇದೀಯಾ ಅಂತ. ಅಮೋರೆ, ಇದಕ್ಕೆಲ್ಲ ನಾನೇ ಹೊಣೆ. ನನ್ ಮಗಳು ಇಷ್ಟು ಚೆನ್ನಾಗಿದ್ರು ಮುಖಕ್ಕೆ ಮಸಿ ಬೆಳೆದ್ಬಿಟ್ಟೆ. ಇವಳ ಜೀವನಾನ ಕತ್ಲೆ ಮಾಡ್ಬಿಟ್ಟೆ ಅಮೋರೆ. ನನ್ನ ಮಗಳಿಗೆ ನಾನೇ ಅನ್ಯಾಯ ಮಾಡ್ಬಿಟ್ಟೆ. ಅಮ್ಮ, ಹಾಗೆಲ್ಲ ಮಾತಾಡ್ಬೇಡ. ನೀನಿದೆಲ್ಲ ಮಾಡಿದ್ದು ನನ್ನ ಕಾಪಾಡೋದಕ್ಕೆ ತಾನೆ. ಕಂದ, ಕಾಪಾಡೋದಕ್ಕೆ ಇರ್ಬೋದು, ಆದ್ರೂ ನಾನು ತುಂಬಾ ಅನ್ಯಾಯ ಮಾಡ್ಬಿಟ್ಟೆ ಕಣೆ. ನೊಂದ್ಕೋಬೇಡ ಚೆನ್ನಮ್ಮ. ತಾಯಿ ಯಾವಾಗ್ಲೂ ಮಕ್ಳಿಗೆ ಒಳ್ಳೇದನ್ನೇ ಮಾಡೋದು. ಎಲ್ಲರೂ ಹೆತ್ತ ಮಕ್ಳಿಗೆ ಒಳ್ಳೇದ್ ಮಾಡಿದ್ರೆ ನೀನ್ ಮಾತ್ರ ಈ ದತ್ತು ತಗೊಂಡಿರೋ ದತ್ತು ಪುತ್ರನ್ಗೆ ಒಳ್ಳೇದ್ ಮಾಡೋದಲ್ವಾ? ನನ್ನ ಮಗಳು ಸುಂದರವಾಗಿದ್ದಾಳೆ ಅಂತ ಹೇಳ್ಕೊಳ್ಳೋದು ಯಾವುದೇ ತಾಯಿಗೂ ಹೆಮ್ಮೆ ವಿಷಯ. ಅದನ್ನೇ ಮುಚ್ಚಿಟ್ಟಿದ್ಯಾ ಅಂದ್ರೆ ನಿನ್ ಹಿಂದೆ ಇರೋ ಅಸಹಾಯಕತೆ ನಮ್ಗೆ ಅರ್ಥ ಆಗತ್ತೆ. ಅಮ್ಮ ಮಗಳು ಸುಮ್ಮನೆ ಅಳ್ತಿರ್ಬೇಡಿ, ಇನ್ಮೇಲೆ ಖುಷಿಯಾಗಿರಿ. ಅದೇ ಮತ್ತೆ, ಆಗಿದೆಲ್ಲ ಆಗೋಯ್ತು. ಶ್ರಾವಣ ಮಾಸದಲ್ಲಿ ಕಷ್ಟಗಳೆಲ್ಲ ಶಿವ ಶಿವ ಅಂತ ಹೋಯ್ತು ಅಂತ ಅನ್ಕೊಳ್ಳೋಣ. ಇನ್ನು ಬರೋ ಭಾದ್ರಪದ ಹೇಗೆ ಹಬ್ಬಗಳ ಸಂಭ್ರಮ ಹೊತ್ತು ತರುತ್ತೋ ಹಾಗೆ ಈ ಮನೆ, ಈ ಸಂಸಾರ ಸಂಭ್ರಮದಿಂದ ಇರಬೇಕು. ಅಮ್ಮ, ಇಷ್ಟ ಹೇಳಿದ್ರಲ್ಲ, ಇನ್ನು ಈ ಮನೇಲಿ ಜಾತ್ರೆ ಮಾಡ್ಬಿಡವೆ. ಈ ಮನೇಲಿ ಆಗ್ಬೇಕಾಗಿರೋದು ಜಾತ್ರೆ ಅಲ್ಲ ಸೈಲೆಂಟ್, ನಾಮಕರಣ. ಅಯ್ಯಯ್ಯೋ, ನನಗ್ ಬೇರೆ ನಾಮಕರಣ ಬೇಡ. ಈಗಿರೋ ಹೆಸರನ್ನೇ ಯಾರು ಕರೀತಾ ಇಲ್ಲ. ನಿನಗಲ್ವೋ ಆಗ್ಬೇಕಾಗಿರೋದು ನಾಳೆ ಬರೋ ನಮ್ಮ ದತ್ತ ಮತ್ತೆ ದೃಷ್ಟಿ ಮಗುಗೆ. ಅಮ್ಮ, ಏನಮ್ಮ ನೀನು ಈ ಟಾಪಿಕ್ನ ಬಿಟ್ಟು ಮುಂದೆ ಬರಲ್ವಾ? ಹೇ ಸೈಲೆಂಟ್, ನೀನ್ ನೋಡಿದ್ರೆ ವಂಶ ಗಿಂಶ ಅಂತ ದೊಡ್ಡ ದೊಡ್ಡ ಸ್ಕೆಚ್ ಆಗ್ತಿದ್ಯಾ, ಆದ್ರೆ ಇವರಿಬ್ರು ನೋಡಿದ್ರೆ ಕಣ್ಣಲ್ಲಿ ನೋಡ್ಕೊಂಡು ಸುಮ್ಮನೆ ಆಗ್ಬಿಡ್ತಾ ಇದಾರೆ. ಏನು ಟಾಪಿಕ್ ಮುಂದಕ್ಕೆ ಹೋಗ್ತಿಲ್ಲ. ಇವಾಗ ನಾವು ಮುಂದೆ ಬರೋಣ. ಆದಷ್ಟು ಬೇಗ ಇವ್ರ ಫಸ್ಟ್ ನೈಟ್ಗೆ ಮುಹೂರ್ತ ಇಡ್ಸೋಣ. ನಾನು ಆಗ್ಲೇ ಇಡ್ಸಾಯ್ತು. ಯಾವಾಗ? ಇವತ್ತೇ.
ಅಮ್ಮ ಭಾರಿ ಫಸ್ಟ್ ಇದಾರೆ. ಕ್ವಾರಿನ ರೂಮಲ್ಲೇ ಸೆಟಪ್ ಮಾಡಿಸ್ಬಿಟ್ಟವ್ರೆ. ನೇತ್ರ, ಏನೋ ಮಾತಾಡ್ಬೇಕು ಅಂತ ಹೇಳಿದೆ. ನಿನ್ಗೇನು ಫೀಲೇ ಆಗಲ್ವೇನೋ? ನಿನ್ಮೇಲೆ ನಿನ್ಗೆ ಬೇಜಾರಾಗಲ್ವಾ? ಯಾಕೆ ಬೇಜಾರಾಗ್ಬೇಕು? ಅಯ್ಯೋ, ನಿನಗ್ ಹೇಗ್ ಹೇಳಿ? ಬ್ರೋ ಮತ್ತೆ ದೃಷ್ಟಿನ ನೋಡಿದ್ರೆ ನಿನ್ಗ್ ಏನು ಅನ್ಸಲ್ವಾ? ಯಾಕೇನು ಅನ್ಸಲ್ಲ? ಎಷ್ಟೋ ದಿವಸ ಆದ್ಮೇಲೆ ಇಬ್ರು ಖುಷಿಯಾಗಿದ್ದಾರೆ, ಎಲ್ಲ ಒಳ್ಳೇದೇ ಆಗಿದೆ. ಅವ್ರಿಬ್ಬರನ್ನ ನೋಡ್ತಾ ಇದ್ದ ನನಗೂ ಖುಷಿ ಆಗತ್ತೆ. ಅವ್ರವ್ರ ಖುಷಿ ನೋಡಿ ಸಂತೋಷ ಪಡೋದೇ ಆಯ್ತು. ಆ ಖುಷಿನ ನನ್ಗೂ ಕೊಡ್ಬೇಕು ಅಂತ ನಿನಗ್ ಅನ್ಸಲ್ವಾ? ನೇತ್ರ, ನಿನ್ ಖುಷಿಗೆ ಏನ್ ಕಮ್ಮಿ ಆಗಿದೆ ಈಗ? ಗೋ ಟು ಹೆಲ್. ಬರೀ ಕದ್ದು ಮುಚ್ಚಿ ಪ್ರೀತಿ ಮಾಡೋದೇ ಆಯ್ತು. ಪ್ರೀತಿ ಅಂದ್ರೆ ಏನು ಅಂತ ಗೊತ್ತಾ ನಿನ್ಗೆ? ಲವ್ ಅಲ್ಲಿ ABCD ಗೊತ್ತಿಲ್ದಿರೋ LKG ಮಗು ನೀನು. ಆ ದೃಷ್ಟಿನ ಬ್ರೋ ಎಷ್ಟು ಪ್ರೀತಿಯಿಂದ ನೋಡ್ತಿದ್ದ, ಎಷ್ಟು ಹೊಗಳ್ತಿದ್ದ. ನೀನು ಇದ್ಯಾ? ನಾನೇ ಮೇಲ್ಮೇಲ್ ಮುಟ್ಟಕ್ ಬಂದ್ರು 100 ಮೀಟರ್ ದೂರ ಓಡ್ತೀಯ. ನಿನ್ನಂತ ಅನ್ರೊಮ್ಯಾಂಟಿಕ್ ಪರ್ಸನ್ ನನ್ ಜಗತ್ತಲ್ಲಿ ಎಲ್ಲೂ ನೋಡಿಲ್ಲ. ಹಲೋ ಹಲೋ, ಹೋಲ್ಡ್ ಆನ್. ಒಂದೇ ಉಸುಳು ಈ ತರ ಮಾತಾಡ್ತಿದ್ಯಲ್ಲ. ನನ್ಗಿಲ್ಲಿ ಉಸಿರು ಕಟ್ಕೊಂಡ್ ಹಾಕ್ತಿದ್ದ ಬಜರಂಗಿ. ನನ್ನನ್ನು ಅವನ್ ತರನೇ ಪ್ರೀತಿಸ್ಬೇಕು ಅಂತ ಅನ್ಸಲ್ವಾ ನಿಂಗೆ? ನೇತ್ರ, ನಾನು ದತ್ತ ಒಂದೇನಾ? ಹೋಗ್ಲಿ, ನಾನ್ ನಿನ್ನ ಇಷ್ಟ ಪಡ್ತಿದ್ದೀನಿ, ನೀನು ನನ್ನ ಇಷ್ಟ ಪಡ್ತಿದ್ಯಾ. ಅದಾದ್ರೂ ಗೊತ್ತಾ ನಿನ್ಗೆ? ಇಷ್ಟ ಪಡದೇ ಇದ್ರೆ ದತ್ತಂಗೂ ಗೊತ್ತಾಗದೆ ಇರೋ ತರ ಈ ತರ ಕದ್ದು ಮುಚ್ಚಿ ನಿನ್ನ ಮೀಟ್ ಮಾಡ್ತಿದ್ನ. ಓ, ಇನ್ನು ಎಷ್ಟು ದಿನ ಇದೇ ರೀತಿ ಕದ್ದು ಮುಚ್ಚಿ ಲವ್ ಸ್ಟೋರಿ ನಡೆಸ್ಬೇಕು ಅಂತಿದ್ಯಾ? ದತ್ತಂಗೆ ಹೇಳೋರು. ಬ್ರೋ, ಯಾವಾಗ ಹೇಳ್ತೀಯ? ಟೈಮ್ ಬಂದಾಗ. ಆ ಟೈಮ್ ಯಾವಾಗ ಬರುತ್ತೆ? ನನಗ್ ಗೊತ್ತಿಲ್ಲ ನೇತ್ರ. ಇದೆ ನನಗ್ ಸಿಟ್ಟು ಬರೋದು. ಬ್ರೋಗೆ ನಮ್ ಪ್ರೀತಿ ವಿಷಯ ಹೇಳೋದಕ್ಕೆ ನೀನ್ ಒಂಚೂರು ಪ್ರಯತ್ನ ಆದ್ರೂ ಮಾಡಿದ್ಯಾ? ನಿನಗೇನ್ ಗೊತ್ತು ನೇತ್ರ? ದತ್ತಂಗ್ ಈ ವಿಚಾರ ಹೇಳ್ಬೇಕು ಅಂತ ತುಂಬಾ ಸಲ ಪ್ರಯತ್ನ ಮಾಡಿದೀನಿ. ಆದ್ರೆ ಅವ್ನ್ ಮುಂದೆ ಹೋದ್ರೆ ನನ್ ಬಾಯಿ ಬಿದ್ದೋಗತ್ತೆ. ನಾನೇನ್ ಮಾಡ್ಲಿ? ಹೀಗ್ ಭಯ ಪಟ್ಕೊಂಡ್ರೆ ಆಗಲ್ಲ ಬಜರಂಗಿ. ಈಗ್ಲೇ ಹೋಗಿ ಬ್ರೋಗೆ ಎಲ್ಲ ವಿಚಾರನೂ ಹೇಳು. ಎಲ್ಲ ವಿಚಾರ ಹೇಳ್ಬೇಕಾ? ಅದು ಈಗಲೇ? ಏನ್ ಹುಡುಗಾಟ ಆಡ್ತಿದ್ದೀನಿ ನೇತ್ರ? ನೋ, ಐ ಆಮ್ ಸೀರಿಯಸ್. ಬ್ರೋ ಲೈಫ್ ಅಲ್ಲಿ ಈಗ ಒಳ್ಳೇದಾಗಿದೆ. ಅವರಿಬ್ರು ಈಗ ಒಂದಾಗಿದ್ದಾರೆ. ಈ ಟೈಮಲ್ಲಿ ನಮ್ ಪ್ರೀತಿ ವಿಚಾರ ಹೇಳಿದ್ರೆ ಬ್ರೋ ಖಂಡಿತ ಒಪ್ಕೋತಾನೆ ಬಜರಂಗಿ. ಹಾಗಂತ್ಯಾ? 100%. ಸರಿ, ಹಾಗಾದ್ರೆ ನಾನು ಹೋಗಿ ಮಾತಾಡ್ತೀನಿ. ನೇತ್ರ, ನಾನು ಹೇಳ್ತೀನಿ, ಆದ್ರೆ ಇವತ್ತು ಬೇಡ, ಯಾವತ್ತಾದ್ರೂ ಒಳ್ಳೆ ದಿವಸ ನೋಡಿ ಹೇಳ್ತೀನಿ. ಅಯ್ಯೋ, ಮತ್ತೆ ನಿನ್ ಧೈರ್ಯ ಟುಸ್ಸಾಗೋಯ್ತಾ? ಅದು ಹಾಗಲ್ಲ ನೇತ್ರ. ಎಷ್ಟೋ ದಿವಸ ಆದ್ಮೇಲೆ ದತ್ತ ಮತ್ತೆ ದೃಷ್ಟಿ ಖುಷಿಯಾಗಿದ್ದಾರೆ. ಇಂಥ ಸಮಯದಲ್ಲಿ ನಾವು ಹೋಗಿ ಇದನ್ನೆಲ್ಲ ಹೇಳಿದ್ರೆ ಬೇಜಾರಾಗಲ್ವಾ? ಅದಕ್ಕೆ ನೇತ್ರ, ಒಳ್ಳೆ ಸಮಯ ನೋಡಿ ಹೇಳ್ತೀನಿ ಪ್ಲೀಸ್. ಈ ಟೈಮಲ್ಲಿ ದತ್ತನ್ ಖುಷಿ ಹಾಳು ಮಾಡಕ್ ನಾನಂತೂ ರೆಡಿ ಇಲ್ಲ. ಹೋಗಿ ನಿನ್ನ ನಾನು ಲವ್ ಮಾಡಿದ್ನಲ್ಲ, ನನಗ್ ಬುದ್ಧಿ ಇಲ್ಲ. ನಿನ್ನ ಕಾಯ್ತಾ ಕುತ್ಕೊಂಡ್ರೆ ಆಗಲ್ಲ. ನಾನೇ ಲೀಡ್ ತಗೋಬೇಕು. ಇಲ್ಲೇ ಇದ್ದೀರಾ ತಾವು? ಸರಿಯಾಗಿ ಗುಡ್ಸೋಣ. ದೃಷ್ಟಿ ಫಸ್ಟ್ ನೈಟ್ಗೆ ರೂಮ್ ಡೆಕೋರೇಟ್ ಮಾಡಿ ಅವರಿಬ್ಬರನ್ನು ರೂಮ್ ಕಳ್ಸಿ ಬರೋಷ್ಟರಲ್ಲಿ ಸಾಕಾಯ್ತು. ಅಲ್ಲ, ದೃಷ್ಟಿ ಕಂಡ್ರೇನೆ ಹುರ್ಕೋತಿದ್ದೆ, ಅವರಿಬ್ಬರನ್ನು ಬೇರೆ ಮಾಡಬೇಕು ಅನ್ಕೊಂಡಿದ್ದೆ. ಆದ್ರೀಗ ಅವಳನ್ನೇ ರೆಡಿ ಮಾಡಿ ರೂಮಿಗೆ ಬಿಟ್ಟು ಬರೋ ಹಾಗಾಯ್ತಲ್ಲೇ. ವಿಧಿಯಾಟ ಅಂದ್ರೆ ಇದೇ ನೋಡು. ದೃಷ್ಟಿ ಬಣ್ಣನ ದತ್ತನ್ ಗೇಳಿ ಅವ್ರಿಗೆ ಕೆಟ್ಟದ್ ಮಾಡ್ಬೇಕು ಅನ್ಕೊಂಡಿದ್ದೆ, ಆದ್ರೆ ಅವರಿಬ್ರು ಮೊದಲಿಗಿಂತ ಚೆನ್ನಾಗೇ ಆದ್ರು. ನಿನ್ನ ಬಣ್ಣನೇ ಬಯಲಾಗೋಯ್ತಲ್ಲೇಶ್ವರು. ಇನ್ನೇನು 9 ತಿಂಗಳಿಗೆ ಜೂನಿಯರ್ ದತ್ತನೋ ಜೂನಿಯರ್ ದೃಷ್ಟಿನೋ ಬರ್ತಾರೆ.
ಆಗ ಅಮ್ಮ ಶರು ಪಾಪಗ್ ಸ್ವಲ್ಪ ಸ್ನಾನ ಮಾಡ್ಸೆ, ಶರು ಸ್ವಲ್ಪ ಮಗುಗ್ ಊಟ ಮಾಡಿಸಿ, ಹಾಗೆ ನೀನು ದತ್ತಾದೃಷ್ಟಿ ಮಕ್ಕಳ ಸೇವೆ ಮಾಡಿಕೊಂಡು ಆರಾಮಾಗಿದ್ಬಿಡು. ಹಾ ಮುಗಿತಾ ಉರ್ಸಿದ್ದು? ಮುಗ್ದಿದ್ರೆ ತಾವಿನ್ನು ಅಲ್ಲ, ನಾನು ಇಷ್ಟು ಉರ್ಸಿದ್ರು ನೀನು ಹುರ್ಕೋತಾನೆ ಇಲ್ವಲ್ಲ? ಬೇರೆ ಹೊಸ ಪ್ಲಾನ್ ಏನಾದರೂ ಮಾಡ್ತಿದ್ಯೋ ಹೇಗೆ? ವಾವ್, ಹೆಂಡ್ತಿನ ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ಯಾ ಕಿಶೋರ್. ಏಯ್, ನಿನ್ ಮನೆ ಹಾಳು ಬುದ್ಧಿ ಬಿಡಲ್ವಾ? ಮತ್ತೇನ್ ಮನೆ ಹಾಳು ಪ್ಲಾನ್ ಮಾಡ್ತಿದ್ಯಾ? ಅದನ್ನ ಅಷ್ಟು ಸುಲಭವಾಗಿ ಹೇಳಕ್ಕಾಗತ್ತಾ? ಮುಂದೆ ಏನಾಗುತ್ತೆ ಅನ್ನೋದನ್ನ ವೇಟ್ ಅಂಡ್ ವಾಚ್. ಬೇಡ ಶರು, ಒಳ್ಳೆ ಮಾತಲ್ಲಿ ಹೇಳ್ತಾ ಇದ್ದೀನಿ, ಇದೆಲ್ಲ ಬೇಡ. ನೀನ್ ಒಳ್ಳೆ ಮಾತಲ್ಲಿ ಹೇಳಿದ ತಕ್ಷಣ ಕೇಳೋ ಅಷ್ಟು ಒಳ್ಳೆಯವಳು ನಾನಲ್ಲ. ನೀನ್ ಬಾಯ್ಲಿ ಕುತ್ಕೋ. ಇಷ್ಟೊತ್ತು ನನ್ ಕಾಲ್ ಎಳ್ದಿದ್ದೇನು, ನನ್ನ ನೋಡಿ ನಕ್ಕಿದ್ದೇನು? ಈಗ ವಾಯ್ಸ್ ಆಚೆ ಬರ್ತಿಲ್ಲ ಸಾಹೇಬ್ರಿಗೆ. ಈ ಭಯ ಹೀಗೆ ಇರ್ಲಿ. ಇದೇ ಸರಿಯಾದ ಟೈಮು. ಇದಕ್ಕೆಲ್ಲ ಒಂದು ಫೈನಲ್ ಎಂಡಿಂಗ್ ಕೊಡ್ಲೇಬೇಕು. ಕರೀಮ್ನ ಕಾಂಟ್ಯಾಕ್ಟ್ ಮಾಡಬೇಕು.